ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ನಾಳೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋದು ನಿಗದಿಯಾಗಿದೆ. 11:30ಕ್ಕೆ ರಾಜ್ಯಪಾಲರನ್ನ ಭೇಟಿಯಾಗಿ ಪದತ್ಯಾಗದ ಪತ್ರವನ್ನು ಕೊಡ್ತಾರೆ. ಸೊ ಇದಾದ ನಂತರದ ರಾಜಕೀಯ ಬೆಳವಣಿಗೆಗಳು. 3 ವರ್ಷದ ಸಾಧನೆ ಮೆಲುಕು ಹಾಕಿ ಸಿಎಂ ಪೋಸ್ಟ್ ಮಾಡಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳ ಯಶಸ್ವಿ ಬಗ್ಗೆ ಮೆಲುಕು ಹಾಕಿದ್ದಾರೆ. ಸರ್ಕಾರದ ಸಾಧನೆ ಪ್ರತಿಯೊಬ್ಬ ಕನ್ನಡಿಗರಿಗೂ ಅರ್ಪಣೆ ಅಂತ ಪೋಸ್ಟ್ ಮಾಡಿದ್ದಾರೆ. ನಾವು ಅಧಿಕಾರಕ್ಕೆ ಬಂದು 3 ವರ್ಷಗಳು ಪೂರೈಸಿದೆ. ನಮ್ಮ ಸರ್ಕಾರದ ಎಲ್ಲ ಸಾಧನೆಗಳ ಶ್ರೇಯ ಕನ್ನಡಿಗರಿಗೆ ಅರ್ಪಣೆ ಅಂತ ಎಕ್ಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪೋಸ್ಟ್ ಮಾಡಿದ್ದಾರೆ. ನಾಳೆ ರಾಜೀನಾಮೆ ಕೊಡ್ತಾ ಇರೋ ಹಿನ್ನೆಲೆಯಲ್ಲಿ, ಬಟ್ ಅದನ್ನೇನು ಅವರು ಮೆನ್ಷನ್ ಮಾಡಿಲ್ಲ. 3 ವರ್ಷ ತುಂಬುತ್ತಲ್ಲ, ಮೊನ್ನೆ 20ನೇ ತಾರೀಕಿಗೆ ತುಂಬಿತು 3 ವರ್ಷ. ಸೊ ಹಾಗಾಗಿ ಇವಾಗ ಈ ಪಂಚ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಮೆಲುಕು ಹಾಕಿ ಇದರ ಯಶಸ್ಸೆಲ್ಲ ಕನ್ನಡಿಗರಿಗೆ ಸಲ್ಲಬೇಕು ಅಂತಂದ್ಬಿಟ್ಟು ಅವರೊಂದು ಪೋಸ್ಟನ್ನು ಹಾಕಿದ್ದಾರೆ. ಸಹಜ ಅಲ್ವಾ? ಈಗ ಈ 3 ವರ್ಷದಲ್ಲಿ ಏನೆಲ್ಲ ಸಾಧನೆಗಳನ್ನ ಮಾಡಿದ್ವಿ, ರಾಜ್ಯದ ಜನರಿಗೆ ಏನೆಲ್ಲ ಅವಕಾಶಗಳನ್ನ ಮಾಡಿಕೊಟ್ವಿ, ಯಾವ ರೀತಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ವಿ, ಎಲ್ಲವನ್ನ ಕೂಡ ಒಂದು ಸರ್ತಿ ನೆನಪಿಸ್ಕೊಳ್ತಕ್ಕಂಥದ್ದು. ಅದನ್ನು ಅವರು ಪೋಸ್ಟ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಎಲ್ಲ ಪೋಸ್ಟ್ ಮಾಡಿ ಎಲ್ಲ ಹಳೆಯದನ್ನೆಲ್ಲ ನೆನಪಿಸ್ಕೊಂಡಿದ್ದಾರೆ. ಯಾಕೆಂದರೆ ಗ್ಯಾರಂಟಿ ಯೋಜನೆಗಳು ಅವ್ರು ಹೇಳೋ ಪ್ರಕಾರ ಅತಿ ದೊಡ್ಡ ಯಶಸ್ಸನ್ನು ಕಂಡಿದೆ ಈ ಬಾರಿ. ಹಾಗಾಗಿ ಸಹಜವಾಗಿಯೇ ಅದೆಲ್ಲವನ್ನು ಕೂಡ ಅವರು ಮೆನ್ಷನ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಮುಂದಕ್ಕೆಲ್ಲ ಅವರು ಬೇರೆ ಬೇರೆ ಪೋಸ್ಟ್ಗಳನ್ನ ಹಾಕ್ತಾ ಇದ್ರು ಕೂಡ ಎಲ್ಲ ವಿದಾಯದ ಮಾತುಗಳ ರೀತಿಯಲ್ಲೇ ಇರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಈಗ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥ ಒಂದು ಪೋಸ್ಟ್ ಅಥವಾ ಇನ್ನು ಮುಂದಕ್ಕೆ ಮಾಡ್ತಕ್ಕಂಥ ಪೋಸ್ಟ್ಗಳೆಲ್ಲವೂ ಕೂಡ ಹೆಚ್ಚು ಕಡಿಮೆ ವಿದಾಯದ ಮಾತುಗಳ ರೀತಿಯಲ್ಲೇ ಇರುತ್ತೆ ಅಂತ ಅನ್ಕೋಬಹುದಾ ಅಂತ? ಸದ್ಯಕ್ಕಂತೂ ಆ ರೀತಿಯ ಒಂದು ಎಕ್ಸ್ನಲ್ಲಿ ಅವರು ಪೋಸ್ಟನ್ನು ಮಾಡಿದಂತೆ ಕಾಣಿಸ್ತಾ ಇದೆ. ಅಂದರೆ ತಮ್ಮ 3 ವರ್ಷದ ಸರ್ಕಾರದ ಅವಧಿಯಲ್ಲಿ ಗ್ಯಾರಂಟಿಯಿಂದ ಆದಂಥ ಪ್ರಯೋಜನಗಳೇನೇನು, ಎಷ್ಟು ಜನರಿಗೆ ಆಯಿತು, ಎಷ್ಟು ಅನುದಾನವನ್ನು ಕೊಟ್ವಿ ಅನ್ನೋದು ಸೇರಂತೆ ಜನಸಾಮಾನ್ಯರಿಗೆ ಹೇಗೆಲ್ಲ ನೆರವಾಯಿತು ನಮ್ಮ ಗ್ಯಾರಂಟಿ ಅನ್ನುವಂಥದ್ದು. ಸಹಜವಾಗಿ ಇಂಥ ಸಂದರ್ಭದಲ್ಲಿ ಅವರು ಹಾಕಿರುವಂಥ ಪೋಸ್ಟು ಒಂದು ರೀಕಾಲ್ ಮಾಡುವಂಥದ್ದು, 3 ವರ್ಷದ ಸಾಧನೆಯನ್ನು ಅಥವಾ 3 ವರ್ಷಗಳ ಕಾಲ ಸರ್ಕಾರ ಕೊಟ್ಟ ಗ್ಯಾರಂಟಿಯನ್ನು ರೀಕಾಲ್ ಮಾಡುವಂಥದ್ದು. ಮುಖ್ಯಮಂತ್ರಿಗಳು ಎಲ್ಲೋ ಒಂದು ಕಡೆ ವಿದಾಯದ ರೀತಿಯಲ್ಲಿ ಪೋಸ್ಟನ್ನು ಮಾಡಿದ್ರ, ವಿದಾಯದ ಸಂದರ್ಭದಲ್ಲಿ ಆ ರೀತಿ ಎಲ್ಲವನ್ನು ಕೂಡ ನೆನಪಿಸುವ ಕೆಲಸವನ್ನು ಮಾಡಿದ್ರ, ರೀಕಾಲ್ ಮಾಡುವ ಮೂಲಕವಾಗಿ ನಮ್ಮ ಸರ್ಕಾರದ ಸಾಧನೆ ಇದು ಅನ್ನುವಂಥದ್ದು ಜನಸಾಮಾನ್ಯರಿಗೆ ನೆನಪಿಸುವಂಥ ನಿಟ್ಟಿನಲ್ಲಿ ಇವರು ಪೋಸ್ಟನ್ನು ಮಾಡಿದ್ರ ಅನ್ನುವಂಥದ್ದು ಸಹಜವಾಗಿ ಇರುವಂಥ ಕುತೂಹಲ. ಆದರೆ ಮುಖ್ಯಮಂತ್ರಿಗಳು ಹಿಂದೆಯೂ ಕೂಡ, ಅಂದರೆ ಸಾಕಷ್ಟು ಬಾರಿ ಅವರು ಕಳೆದ 3 ವರ್ಷದಲ್ಲಿ ಎಲ್ಲೇ ಮಾತನಾಡಿದ್ರು ಕೂಡ ಗ್ಯಾರಂಟಿಯನ್ನು ಬಿಟ್ಟು ಅವರು ಭಾಷಣ ಇರ್ತಾ ಇರಲಿಲ್ಲ. ಯಾಕಂದರೆ ಗ್ಯಾರಂಟಿ ಅನ್ನುವ ನಮ್ಮ ಸಾಧನೆ ಜನಸಾಮಾನ್ಯರ ಬದುಕಿಗೆ ಹೇಗೆ ನೆರವಾಯಿತು ಅವೆಲ್ಲವನ್ನು ಕೂಡ ಹೇಳ್ತಿದ್ರು. ಎಕ್ಸ್ನಲ್ಲಿ ಸಂಪೂರ್ಣವಾಗಿ 3 ವರ್ಷದ ಸಾಧನೆ ಹೀಗಿತ್ತು ಅನ್ನುವಂಥ ನೆನಪು ಮಾಡ್ಕೊಳ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಅದನ್ನು ಅವರು ಪೋಸ್ಟ್ ಮಾಡಿರುವಂಥದ್ದು ಸಹಜವಾಗಿ ಇದು ನಿರ್ಗಮನದ ಹಂತದಲ್ಲಿ ಒಂದು ನೆನಪಿಸುವ ಕೆಲಸವನ್ನು ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅರವಿಂದ್, ರೈಟ್. ನಾನು ಅದೇ ಹೇಳಿದಂತೆ ಇನ್ನು ಮುಂದೆ ಅವರು ಹಾಕ್ತಕ್ಕಂಥ ಪೋಸ್ಟ್ಗಳೆಲ್ಲ, ಅಂದರೆ ಅವರು ರಾಜೀನಾಮೆ ಕೊಡುವ ತನಕ ಅಥವಾ ಕೊಟ್ಟ ಮುಂದಿನ 1-2-3 ದಿನ ಸಹಜವಾಗಿ ಅವೆಲ್ಲವೂ ಕೂಡ ಅವರ ಸಾಧನೆಗಳನ್ನು ಮೆಲುಕು ಹಾಕೋ ರೀತಿಯಲ್ಲಿ ಇರುತ್ತೆ. ಒಂದು ರೀತಿ ವಿದಾಯದ ಭಾಷಣದ ರೀತಿಯಲ್ಲೂ ಕೂಡ ಇರುತ್ತೆ. ಸೊ ಹಾಗಾಗಿ ನಾಳೆ ಅವರು ಪ್ರೆಸ್ ಮೀಟ್ನೆಲ್ಲ ಎಲ್ಲವೂ ಗೊತ್ತಾಗ್ಬಿಡುತ್ತೆ. ನಾಳೆ ಅವರು ಪ್ರೆಸ್ ಮೀಟ್ ಮಾಡ್ತಾರಲ್ಲ ರಾಜೀನಾಮೆ ಕೊಟ್ಟ ಬಂದ ನಂತರ, ಆ ಸಂದರ್ಭದಲ್ಲಿ ಸಹಜವಾಗಿ ಓಪನ್ ಆಗಿ ಅವರು ಸಹಕಾರ ಕೊಟ್ಟ ಎಲ್ರಿಗೂ ಧನ್ಯವಾದ ಹೇಳ್ತಾರೆ.